ಜನಸ್ಪಂದನ ಕರ್ನಾಟಕ ಸರ್ಕಾರದ ಏಕೀಕೃತ ಸಾರ್ವಜನಿಕ ಕುಂದುಕೊರತೆಗಳ ನಿರ್ವಹಣಾ ವ್ಯವಸ್ಥೆ. ನೀವು ipgrs.karnataka.gov.in ವೆಬ್ಸೈಟ್ URL ಅನ್ನು ನಿಮ್ಮ ಬ್ರೌಸರ್ನಲ್ಲಿ ಎಂಟರ್ ಮಾಡಿದರೆ ನಿಮಗೆ ಜನಸ್ಪಂದನ ಹೋಮ್ ಪೇಜ್ ತೆರೆಯುತ್ತದೆ. ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಕನ್ನಡ ಅಥವಾ ಇಂಗ್ಲಿಷ್ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದು. ನಾಗರಿಕರು ಈ ಪೋರ್ಟಲ್ನಲ್ಲಿ ಕುಂದುಕೊರತೆಗಳನ್ನು ದಾಖಲಿಸಲು ಮೊದಲಿಗೆ ಲಾಗಿನ್ ಆಗುವುದು ಅವಶ್ಯಕ. ಹೋಮ್ ಪೇಜ್ನ ಬಲ ಮೇಲ್ಭಾಗದ ತುದಿಯಲ್ಲಿ ಲಾಗಿನ್ ಆಪ್ಷನ್ ಇದೆ. ಇದನ್ನು ಒತ್ತಿದಾಗ ಒಂದು ಪಾಪ್ಅಪ್ ವಿಂಡೋ ತೆರೆಯುತ್ತದೆ. ಈ ಪಾಪ್ಅಪ್ ವಿಂಡೋದಲ್ಲಿ ನೀವು ನಾಗರಿಕ ಆಪ್ಷನ್ ಒತ್ತಬೇಕು. ಪ್ರಥಮ ಬಾರಿ ವೆಬ್ಸೈಟ್ಗೆ ಭೇಟಿ ನೀಡುತ್ತಿರುವ ಎಂಟರ್ ಮಾಡಿ ಗೆಟ್ OTPಯನ್ನು ಒತ್ತಿದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಸಂಖ್ಯೆ ಬರುತ್ತದೆ. OTP ಎಂಟರ್ ಮಾಡಿದ ಬಳಿಕ ನಿಮಗೆ ಜನಸ್ಪಂದನ ಮುಖಪುಟ ತೆರೆಯುತ್ತದೆ. ಪ್ರತಿ ಬಾರಿ ಲಾಗಿನ್ ಮಾಡುವಾಗ ಇದೇ ಮೊಬೈಲ್ ನಂಬರ್ ಬಳಸಬೇಕು. ನೀವು ಕೊಟ್ಟಿರುವ ವೈಯಕ್ತಿಕ ಮಾಹಿತಿಗಳನ್ನು ಬದಲಾಯಿಸಬೇಕಿದ್ದಲ್ಲಿ ಮ್ಯಾನೇಜ್ ಪ್ರೊಫೈಲ್ ಅಥವಾ ಪ್ರೊಫೈಲ್ ನಿರ್ವಹಿಸಿ ಮೇಲೆ ಒತ್ತಿ ಅದರಲ್ಲಿ ಬದಲಾಯಿಸಬೇಕಿರುವ ವಿವರಗಳನ್ನು ಎಂಟರ್ ಮಾಡಿ ನವೀಕರಿಸಿ ಬಟನ್ ಒತ್ತಬೇಕು. ನಿಮ್ಮ ಕುಂದುಕೊರತೆಗಳನ್ನು ತಿಳಿಸಲು ಕುಂದುಕೊರತೆ ಸಲ್ಲಿಕೆ ಎಂಬ ಆಪ್ಷನ್ ಅನ್ನು ಸಿಲೆಕ್ಟ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ನೋಂದಣಿ ಆಗಿದ್ದರೆ ನಿಮ್ಮ ವೈಯಕ್ತಿಕ ಮಾಹಿತಿ ಮತ್ತು ವಿಳಾಸ ಮಾಹಿತಿ ಆಟೋ ಅಪ್ಡೇಟ್ ಆಗುತ್ತದೆ. ಇಲ್ಲಿ ಸೇವಾ ಸಿಂಧು ಅರ್ಜಿ ಸಂಖ್ಯೆಯನ್ನು ಕೂಡ ಎಂಟರ್ ಮಾಡಿ ಯಾವ ಬೆನಿಫಿಟ್ಸ್ ನಿಮ್ಮ ಸಂಖ್ಯೆಗೆ ಲಭ್ಯವಿದೆ ಎಂದು ನೋಡಬಹುದು. ನೀವು ಸಲ್ಲಿಸುತ್ತಿರುವ ಕುಂದುಕೊರತೆ ವೈಯಕ್ತಿಕ ಸಮಸ್ಯೆಗೆ ಸಂಬಂಧಿಸಿದ್ದೆ ಅಥವಾ ಸಮುದಾಯಕ್ಕೆ ಸಂಬಂಧಿಸಿದ್ದೆ ಎಂದು ತಿಳಿಸಬೇಕು. ನಂತರ ಕುಂದುಕೊರತೆ ಮಾಹಿತಿ ಎಂಬ ವಿಭಾಗದಲ್ಲಿ ನಿಮ್ಮ ಕುಂದುಕೊರತೆ ಏನು, ನಿಮ್ಮ ಕುಂದುಕೊರತೆ ಯಾವ ಇಲಾಖೆಗೆ ಸಂಬಂಧಪಟ್ಟಿದೆ, ಹೀಗೆ ಮುಂತಾದ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ನಿಮ್ಮ ಕುಂದುಕೊರತೆಯನ್ನು ಸ್ಪಷ್ಟವಾಗಿ ತಿಳಿಸಲು ಕುಂದುಕೊರತೆಗಾಗಿ ಹುಡುಕಿ ಆಯ್ಕೆಯನ್ನು ಒತ್ತಿ ಕುಂದುಕೊರತೆಗೆ ಸಂಬಂಧಿಸಿದ ಮುಖ್ಯ ಪದವನ್ನು ನಮೂದಿಸಿದರೆ ಅದರ ಸಂಪೂರ್ಣ ವಿವರಗಳನ್ನು ಡ್ರಾಪ್ ಡೌನ್ನಲ್ಲಿ ನೋಡಬಹುದು. ನಿಮಗೆ ಸೂಕ್ತವಾದ ಆಯ್ಕೆಯನ್ನು ಆಯ್ಕೆ ಮಾಡಿಕೊಳ್ಳಿ. ಆಗ ಕುಂದುಕೊರತೆಯ ಸಂಪೂರ್ಣ ವಿವರಗಳು ಭರ್ತಿಯಾಗಿರುತ್ತವೆ. ನಿಮ್ಮ ಬಳಿ ಕುಂದುಕೊರತೆಗೆ ಸಂಬಂಧಿತ ದಾಖಲೆ ಅಥವಾ ಡಾಕ್ಯುಮೆಂಟ್ ಇದ್ದರೆ ದಾಖಲೆಯನ್ನು ಲಗತ್ತಿಸಿ ಅಥವಾ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಬಟನ್ ಒತ್ತಿ ಅಪ್ಲೋಡ್ ಮಾಡಬಹುದು. ದಯವಿಟ್ಟು ಸಂಬಂಧಿತ ಡಾಕ್ಯುಮೆಂಟ್ ಮಾತ್ರ ಅಪ್ಲೋಡ್ ಮಾಡಿ ಮತ್ತು ಡಾಕ್ಯುಮೆಂಟ್ ಟೈಪ್ ಸೂಚನೆಯಲ್ಲಿ ತಿಳಿಸಿರುವ ರೀತಿಯಲ್ಲಿನ ಪ್ರತಿಯೇ ಆಗಿರುವಂತೆ ಗಮನವಿಡಿ. ನೀವು ನಮೂದಿಸಿದ ಕುಂದುಕೊರತೆ ಯಾವ ಜಾಗಕ್ಕೆ ಸಂಬಂಧಪಟ್ಟದ್ದು ಎಂದು ತಪ್ಪದೇ ನಮೂದಿಸಬೇಕು. ನೀವು ಈಗ ನೀಡಿರುವ ವಿಳಾಸದಲ್ಲಿ ಕುಂದುಕೊರತೆ ಆಗುತ್ತಿದೆಯೇ ಅಥವಾ ಬೇರೆ ಜಾಗದಲ್ಲಿ ಆಗುತ್ತಿದೆಯೇ ಎಂದು ಸ್ಪಷ್ಟವಾಗಿ ತಿಳಿಸಬೇಕು. ಮ್ಯಾಪ್ನಲ್ಲಿ ಕೂಡ ಹುಡುಕಿ ಸೆಲೆಕ್ಟ್ ಮಾಡಬಹುದು. ಕುಂದುಕೊರತೆ ವಿವರ ವಿಭಾಗದಲ್ಲಿ ನಿಮ್ಮ ಸಮಸ್ಯೆಯನ್ನು ವಿಸ್ತಾರವಾಗಿ ಬರೆಯಬಹುದು. ಎಲ್ಲ ಮಾಹಿತಿಗಳನ್ನು ತಿಳಿಸಿದ ಮೇಲೆ ನೋಂದಣಿ ಬಟನ್ ಅನ್ನು ಒತ್ತಬೇಕು. ನಿಮ್ಮ ಕುಂದುಕೊರತೆಗೆ ಒಂದು ವಿಶಿಷ್ಟ ಗ್ರೀವೆನ್ಸ್ ID ಸಿಗುತ್ತದೆ. ನೀವು ಸಲ್ಲಿಸಿದ ಕುಂದುಕೊರತೆಗಳ ಪಟ್ಟಿಯಲ್ಲಿ ಪೆಂಡಿಂಗ್ ಗ್ರೀವೆನ್ಸ್ ವಿಭಾಗದಲ್ಲಿ ಕಾಣಸಿಗುತ್ತದೆ. ಅದರ ಮುಂದೆ ವ್ಯೂ ಬಟನ್ ಒತ್ತಿದರೆ ನಿಮ್ಮ ಕುಂದುಕೊರತೆಯ ಸಂಪೂರ್ಣ ವರದಿ ಸಿಗುತ್ತದೆ. ಇಲ್ಲಿ ಕೂಡ ನೀವು ಸಂಬಂಧಿತ ದಾಖಲೆಗಳನ್ನು ಅಪ್ಲೋಡ್ ಮಾಡಬಹುದು.
ನೀವು ಯಶಸ್ವಿಯಾಗಿ ನಿಮ್ಮ ಕುಂದುಕೊರತೆಯನ್ನು ದಾಖಲಿಸಿದ ನಂತರ ಸಂಬಂಧಿಸಿದ ಇಲಾಖೆಗೆ ತಕ್ಷಣವೇ ನಿಮ್ಮ ದೂರನ್ನು ವರ್ಗಾಯಿಸಲಾಗುತ್ತದೆ. ಪೆಂಡಿಂಗ್ ಗ್ರೀವೆನ್ಸ್ ಬದಿಯಲ್ಲಿ ಕ್ಲೋಸ್ ಗ್ರೀವೆನ್ಸ್ ಆಯ್ಕೆ ಇದೆ. ನಿಮ್ಮ ಕುಂದುಕೊರತೆಗೆ ಪರಿಹಾರ ಸಿಕ್ಕಿದ ನಂತರ ನೀವು ಫೀಡ್ಬ್ಯಾಕ್ ಅನ್ನು ಕೊಡಬೇಕು. ನೀವು ಫೀಡ್ಬ್ಯಾಕ್ ಅನ್ನು ಕೊಟ್ಟಿರದಿದ್ದರೆ ನಿಮ್ಮ ಗ್ರೀವೆನ್ಸ್ ಕ್ಲೋಸ್ ಗ್ರೀವೆನ್ಸ್ ಪಟ್ಟಿಯಲ್ಲಿ ಇರುತ್ತದೆ. ನಿಮ್ಮ ಕುಂದುಕೊರತೆಗೆ ಕ್ರಮ ತೆಗೆದುಕೊಳ್ಳಲಾಗಿದೆ ಹಾಗೂ ನಿಮ್ಮ ಫೀಡ್ಬ್ಯಾಕ್ ತೃಪ್ತಿದಾಯಕವಾಗಿದ್ದರೆ ನಿಮ್ಮ ಕುಂದುಕೊರತೆ ರಿಸಾಲ್ವ್ಡ್ ಗ್ರೀವೆನ್ಸ್ ಲಿಸ್ಟ್ನಲ್ಲಿ ಇರುತ್ತದೆ. ನಿಮ್ಮ ಕುಂದುಕೊರತೆಗೆ ನಿಗದಿತ ಅವಧಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ಹಾಗೆಯೇ ನಿಮ್ಮ ಕುಂದುಕೊರತೆಯ ಸ್ಟೇಟಸ್ ಅಥವಾ ಸ್ಥಿತಿಯನ್ನು ನಿಗದಿತ ಅವಧಿಯಲ್ಲಿ ನೀವು ನೋಡುತ್ತಿರಬಹುದು. ನಿಮ್ಮ ಕುಂದುಕೊರತೆಗೆ ಕ್ರಮ ತೆಗೆದುಕೊಂಡ ಮೇಲೆ ಗ್ರೀವೆನ್ಸ್ ಫೀಡ್ಬ್ಯಾಕ್ ಅಥವಾ ಪ್ರತಿಕ್ರಿಯೆಯನ್ನು ದಯವಿಟ್ಟು ತಪ್ಪದೆ ಸಲ್ಲಿಸಿ. ಸೂಚನೆ: ವಾಣಿಜ್ಯ ಮತ್ತು ತುರ್ತು ಸೇವೆಗಳು ಜನಸ್ಪಂದನ ಸೇವೆಯ ಭಾಗವಾಗಿರುವುದಿಲ್ಲ. ಈ ಸೇವೆಗಳ ಸಹಾಯವಾಣಿಗಳನ್ನು IPGRS ಹೋಮ್ ಪೇಜ್ನಲ್ಲಿ ಕೊಡಲಾಗಿದೆ. ಜನಸ್ಪಂದನ ನಿಮ್ಮ ಕುಂದುಕೊರತೆಗಳನ್ನು ದಾಖಲಿಸಲು ನೆರವಿಗಾಗಿ ನೇರವಾಗಿ ಕರೆ ಮಾಡಿ 1902 ಅಥವಾ ipgrs.karnataka.gov.in ಗೆ ಭೇಟಿ ನೀಡಿ. ಇದು ಕರ್ನಾಟಕ ಸರ್ಕಾರದ ಏಕೀಕೃತ ಸಾರ್ವಜನಿಕ ಕುಂದುಕೊರತೆಗಳ ನಿರ್ವಹಣಾ ವ್ಯವಸ್ಥೆ.